ಪ್ರಾಣ ಅನುಷ್ಕಾ. ಹೇಳಿದ್ನಲ್ಲ ಸುಮ್ಮನೆ ಇರು ಅಂತ. ನಾನು ಫ್ರೆಶ್ ಆಗಿ ಬರ್ತೀನಿ, ನಂಗೆ ತುಂಬ ಹೊಟ್ಟೆ ಹಸಿತಿದೆ. ಹೇ, ನಿಲ್ಸು ನಿಲ್ಸು ನಿಲ್ಸು. ಅಲ್ಲ, ನಿಮ್ಗೆ ಗೊತ್ತಾಗಲ್ವಾ ನಾಯಿಗಳಿಗೆ ತುಪ್ಪ ಹಾಕ್ಬಾರ್ದು ಅಂತ? ಕ್ರಿಶ್, ಸರಿಯಾಗಿ ಊಟ ಮಾಡಪ್ಪ. ನೋಡು ಎಷ್ಟು ಸಣ್ಣ ಆಗಿದ್ಯಾ. ಇದೆಲ್ಲ ನಿನಗೋಸ್ಕರನೇ ಮಾಡಿದ್ದು. ನಿನ್ನ ನಾನ್ ತಾನೇ ಚೆನ್ನಾಗಿ ನೋಡ್ಕೋಬೇಕು. ಈಗ ಹೊಟ್ಟೆ ತುಂಬಾ ಊಟ ಮಾಡು. ಊಟ ಆದ್ಮೇಲೆ ಫ್ರೂಟ್ಸ್ ತಿನ್ನುವಂತೆ. ಅಮ್ಮ, ಎಲ್ಲಾನು ನಿಮ್ಮೇಲೆ ಹಾಕೋಬೇಡಿ. ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ. ಆಗಿದ್ದಕ್ಕೆಲ್ಲ ಭಾವ ಕಾರಣ. ಅವ್ರಂಥ ಕೆಲ್ಸ ಮಾಡಿರ್ಲಿಲ್ಲ ಅಂದಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ನಾನು ಫಸ್ಟ್ ಹೇಳಿದ್ದೆ, ಇವತ್ತು ಜಿಂದಾಲ್ ಫ್ಯಾಮಿಲಿಗೆ ತುಂಬಾನೇ ಇಂಪಾರ್ಟೆಂಟ್ ದಿನ ಅಂತ. ಇವತ್ತು ಯಾರು ಹಳೆ ವಿಷಯ ಮಾತಾಡಿ ಯಾರು ಮೂಡ್ ಹಾಳು ಮಾಡ್ಕೊಡೋದು ಬೇಡ. ಓಕೆ, ಊಟ ಮಾಡಿ. ಚಿಯರ್ಸ್. ನೀವೆಲ್ಲರೂ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಅಲ್ವಾ ಮರ್ತ್ ಬಿಡೋಣ ಅಂತ. ಆದ್ರೆ 3 ವರ್ಷ ನಾನು ಪಟ್ಟಿರೋ ಕಷ್ಟ ನನಗ್ ಮಾತ್ರ ಗೊತ್ತು. ಅದನ್ನೆಲ್ಲ ನಾನು ಹೇಗ್ ಮರೀಲಿ? ನೀವು ನನಗ್ ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ, ಹಾಗೆ ಯಾನು ಕ್ಷಮಿಸಲ್ಲ. ನಂಗೆ ಗೊತ್ತು ಭಾವ, ಈ 3 ವರ್ಷ ನೀವೆಷ್ಟು ಕಷ್ಟಪಟ್ಟಿದ್ರಿ ಅಂತ. ಅದಕ್ಕೆ ಇವತ್ತೆಲ್ಲರೂ ಮುಂದೆ ನಾನು ನಿಮಗೆ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಭಾವ, ಏನ್ ಗೊತ್ತಾ, ಈ ಬಾಟಲ್ 3 ಕೋಟಿ ರೂಪಾಯಿ. ಮತ್ತೆ ನಿನ್ನಂತವರು ಇದನ್ನ ನೋಡಕ್ಕೂ ಸಹ ಆಗಲ್ಲ. ತಗೋ ನಿನ್ 3 ಕೋಟಿ ಬಾಟಲ್. ಭಾವ, ಟು ದ ನ್ಯೂ ಬಿಗಿನಿಂಗ್ಸ್. ಐ ಆಮ್ ಸಾರಿ ಭಾವ. ನಂಗೆ ಗೊತ್ತು ತಪ್ಪೆಲ್ಲ ನಂದೇ ಅಂತ. ನಮ್ಮ ಫ್ಯಾಮಿಲಿಗೆ ಇವತ್ತು ಬಿಗ್ ಡೇ. ಅದಕ್ಕೆ ಇವತ್ತೇ ನಿಮ್ಮನ್ನ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಭಾವ. ಅನುಷ್ಕಾ ಅಕ್ಕಂಗೆ ಈಗಲೇ ಬೇಕಾದಷ್ಟು ಟೆನ್ಷನ್ ಇದೆ. ನಾವು ಇನ್ನಷ್ಟು ಟೆನ್ಷನ್ ಕೊಡೋದು ಬೇಡ, ರೈಟ್? ಪ್ಲೀಸ್. ನಾನು ಅನ್ಕೊಂಡಿದ್ದು ಸರಿ ಇತ್ತು. ನೀವು ನನ್ನ ಊಟಕ್ಕಂತ ಕರೆದು ಮತ್ತೆ ಅವಮಾನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ ಅನ್ಸುತ್ತೆ. ಆದರೆ ನಾನು ಎಲ್ಲದನ್ನೂ ಮರೆತು ನಿಮ್ಮನ್ನೆಲ್ಲ ಕ್ಷಮಿಸ್ತೀನಿ ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಯಾಕಂದರೆ ನಾನು ಯಾವತ್ತೂ ಅದನ್ನ ಮರ್ತಿಲ್ಲ, ಆ್ಯಂಡ್ ಯಾವುದೇ ಕಾರಣಕ್ಕೂ ಮರೆಯೋದು ಇಲ್ಲ. ಹಾಗೆ ನಿಮ್ಮನ್ನು ಯಾರನ್ನೂ ನಾನು ಕ್ಷಮಿಸೋದು ಇಲ್ಲ. ನಿನಗೆಷ್ಟು ಕೊಬ್ಬು? ನಮ್ಮ ಮನೇಲಿ ಸೀನ್ ಕ್ರಿಯೇಟ್ ಮಾಡೋದು ನಿನಗೆ ಕೆಲಸ ಆಗೋಗಿದೆ ಅಲ್ವಾ? ಯಪ್ಪ, ಎಂಥ ಮನುಷ್ಯ ನೀನು! ಅನನ್ಯ ಪ್ಲೀಸ್ ಸುಮ್ಮನೆ ಇರು. ಇದರಲ್ಲಿ ಭಾವಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೇನೆ. ಸುಮ್ನಿರು ಶನಾಯ. ನೀನಿವತ್ತು ನನ್ನನ್ನು ತಡಿಯಕ್ಕಾಗಲ್ಲ. ನಾನ್ ಮಾತಾಡ್ತೀನಿ. ಭಾವ, ನೀವು ಮಾಡಿದ ಕೆಲಸದಿಂದ ಎಲ್ರಿಗಿಂತ ಜಾಸ್ತಿ ನೋವು ಶನಾಯಾಗಾಗಿದೆ. ಮತ್ತವಳು ಎಲ್ರ ಮುಂದೆ ನಿಮ್ನ ಸಾರಿ ಕೇಳ್ತಾ ಇದ್ದಾಳೆ. ನಿಮ್ಗೆ ಇಲ್ಲಿರೋರ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇಲ್ಲ ಅಂತಂದ್ರೆ ಇಲ್ಲಿಂದ ಹೊರಟೋಗು. ಕ್ರಿಶ್, ನಿಂಗೆ ನನ್ನ ಮೇಲೆ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಇದೆ ಅಂದರೆ ಇದೇನು ಕೊಡಿ. ಅನುಷ್ಕಾ ಅಕ್ಕ ಪ್ಲೀಸ್, ನನ್ನಿಂದ ನೀವಿಬ್ರು ಜಗಳಾಡಬೇಡಿ. ಭಾವಂಗೆ ನಾನು ಕೊಟ್ಟ ಡ್ರಿಂಕ್ ಕುಡಿಯೋಕೆ ಇಷ್ಟ ಇಲ್ಲ ಅಂದರೆ ಇರಲಿ ಬಿಡಿ. ಆಫ್ಟರ್ ಆಲ್ ತಪ್ಪು ನಂದೇ ಅಲ್ವಾ? ನಿಮ್ಮಿಷ್ಟ ಮೇಡಮ್, ನೀವು ಹೇಳಿದ್ಮೇಲೆ. ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ
ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.